ಆಗ ಮರದ ವಯಸ್ಸನ್ನು ಹೆಚ್ಚು ಕಡಿಮೆ ನಿಖರವಾಗಿ ಯಾವುದರದಿಂದ ನಿರ್ಧರಿಸಲಾಗುತ್ತದೆ ಅಂತೇಳಿ ಕ್ವಶನ್ ಕೇಳ್ಯಾರ 2021ದಾಗ ಸರ್. ಇದಕ್ಕೆ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಾವು. ಮರದ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನಂತೇಳಿ ಕರಿತೀವಿ ಅಂದ್ರೆ ಡೆಂಡ್ರಾಲಜಿ ಅಂತೇಳಿ ಕರೀತಾರೆ. ಸ್ಟಡಿ ಆಫ್ ಟ್ರೀ ಈಸ್ ಕಾಲ್ಡ್ ಡೆಂಡ್ರಾಲಜಿ. ಇದು ಭಾಳ ಸ್ಪಷ್ಟವಾಗಿ ಗೊತ್ತಿರಬೇಕು ನಮಗೆ. ಇನ್ನು ಮರಗಳ ಎತ್ತರವನ್ನು ಕುರಿತು ಅಳತೆ ಮಾಡುವುದು ಹೈಟ್ ಆಫ್ ದಿ ಟ್ರೀಸ್ ಹೈಪ್ಸೋಮೀಟರ್ ಅಂತೇಳಿ ಕರೀತಾರೆ. ಯಾವ ಉಪಕರಣದಿಂದ ಅಂದ್ರೆ ಹೈಪ್ಸೋಮೀಟರ್. ಹೈಪ್ಸೋಮೀಟರದಿಂದ ಅಳೆಯುವರು. ಇದನ್ನು ಒಂದು ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು ಅಂದಂಗೆ. ಮರಗಳ ಕುರಿತು ಅಧ್ಯಯನ ಮಾಡುವುದು ಡೆಂಡ್ರಾಲಜಿ. ಮರಗಳ ಎತ್ತರವನ್ನು ಅಳತೆ ಮಾಡುವುದು ಯಾವುದರದಿಂದ ಅಂದ್ರೆ ಹೈಪ್ಸೋಮೀಟರ್. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಮರಗಳಿಗೆ ಜೀವವಿದೆ ಎಂದು ಮೊಟ್ಟ ಮೊದಲಿಗೆ ಹೇಳಿದವರು ಯಾರು ಅಂದರೆ ಜೆ.ಸಿ. ಬೋಸ್. ಈ ಮರಗಳಿಗೆ ಇವಕ್ಕೆ ಕಾಂಡ ಅಂತೇಳಿ ಕರಿತೀವಿ. ಈ ಕಾಂಡದಲ್ಲಿ ಸುರುಳಿಯ ಆಕಾರದ ಸೆಲ್ಯುಲೋಸದ ಅಂಶಗಳು ಇರ್ತಾವೆ, ರಿಂಗ್ಸ್ ಅಂತೀವಿ ನಾವು. ಹಾಗಾದರೆ ಈ ಸುರುಳಿಗಳು ಎದರದಿಂದ ಆಗಿರ್ತವೆ ಅಂದರೆ ಸೆಲ್ಯುಲೋಸದಿಂದ ಮಾಡಲ್ಪಟ್ಟಿರುತ್ತವೆ. ಸಸ್ಯಗಳಲ್ಲಿರುವ ಕಾರ್ಬೋಹೈಡ್ರೇಟ್ ಇದು ಆಗಿದೆ ಅಂದರೆ ಸೆಲ್ಯುಲೋಸ. ಹಾಗಾದರೆ ಎಂದರೆ ಈ ಸೆಲ್ಯುಲೋಸದಿಂದ ಮಾಡಿರುವ ಸುರುಳಿಗಳ ಸಂಖ್ಯೆಯಿಂದನೇ ಮರದ ಆಯುಷ್ಯ ನಿರ್ಧರಿಸಲಾಗುವುದು. ಅಂದರೆ ಕಾಂಡದಲ್ಲಿರುವ ಉಂಗುರುಗಳ ಸಂಖ್ಯೆ ಎಣಿಸುವುದರಿಂದ ಮರಗಳ ಆಯುಷ್ಯ ನಿರ್ಧರಿಸಲಾಗುವುದು. ಒಂದು ಮರದ ಕಾಂಡದಲ್ಲಿ 50 ವೃತ್ತಗಳು ಇವೆ. ಹಾಗಾದರೆ ಮರದ ಆಯುಷ್ಯ ಎಷ್ಟು? 50 ವರ್ಷ. ಒಂದು ಮರದ ಕಾಂಡದಲ್ಲಿ 25 ವೃತ್ತಗಳು ಇವೆ. ಮರದ ವಯಸ್ಸು ಎಷ್ಟು? 25 ವರ್ಷ. ಈ ಲೆಕ್ಕದ ಮ್ಯಾಗ ಬರ್ತಾರಂದಂಗೆ. ಇದು ಇಷ್ಟು ನಮಗೆ. ಹಾಗಾದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವುದು ಫಸ್ಟ್ ನೋಡಿದೆ. ಒಂದು ಪ್ರದೇಶದಲ್ಲಿ ಮರಗಳನ್ನು ನೆಟ್ಟು ಅದರ ಸಂಖ್ಯೆ ಹೆಚ್ಚಿಗೆ ಮಾಡುವುದಕ್ಕೆ ಏನಂತಾರೆ ಕೇಳ್ತಾರೆ? ಅಫಾರೆಸ್ಟೇಷನ್. ಅಫಾರೆಸ್ಟೇಷನ್ ಅಂದರೆ ಮರಗಳನ್ನು ಹೆಚ್ಚಿಸುವುದು. ಇರುವ ಮರಗಳನ್ನು ಕಡಿಯುವುದು ಡಿಫಾರೆಸ್ಟೇಷನ್. ಫಾರೆಸ್ಟೇಷನ್ ಅಂದ್ರೆ ಮರಗಳನ್ನು ಕಡಿಯುವುದು ಅಂದಂಗ ಈ ಕಾನ್ಸೆಪ್ಟ್. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ದೇಶ ಹೈಯೆಸ್ಟ್ ಅತಿ ಕೇಳಿದ್ರೆ ರಷ್ಯಾನೇ ಹೇಳಬೇಕು ನಾವು. ಇದು ಒಂದನೇದು. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದ್ರು ಅಂದ್ರೆ ಮಧ್ಯಪ್ರದೇಶ. ಭಾರತದಲ್ಲಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಹರಿಯಾಣ. ಕರ್ನಾಟಕದಲ್ಲಿ ಹೆಚ್ಚು ಅರಣ್ಯ ಪ್ರದೇಶ ಉತ್ತರ ಕನ್ನಡ. ಕರ್ನಾಟಕದಲ್ಲಿ ಕಡಿಮೆ ಅರಣ್ಯ ಪ್ರದೇಶ ವಿಜಯಪುರ. ಹಾಗಾದರೆ ಅರಣ್ಯ ಪ್ರದೇಶ ಶೇಕಡ ಎಷ್ಟಿದ್ರೆ ಮಾಲಿನ್ಯತೆ ಉಂಟಾಗುವುದಿಲ್ಲ ಅಂತ ಕೇಳ್ತಾರೆ? 33.33% ಆಫ್ ದಿ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ. ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಶೇಕಡ 33.33% ಅರಣ್ಯ ಪ್ರದೇಶ ಇದ್ದರೆ ಆ ಪ್ರದೇಶದೊಳಗೆ ಮಾಲಿನ್ಯತೆ ಇರುವುದಿಲ್ಲ. ಅಂದರೆ ಮಾಲಿನ್ಯತೆ ಕಂಟ್ರೋಲ್ ಮಾಡೋಕ್ಕೆ ಎಷ್ಟು ಪ್ರದೇಶ ಅರಣ್ಯ ಇರಬೇಕು. ನೆಕ್ಸ್ಟ್, ಭಾರತದಲ್ಲಿ ಸೆಣಬು ಕೃಷಿಯು ಈ ಕೆಳಗಿನ ಯಾವ ನದಿಗಳ ಪ್ರದೇಶದಲ್ಲಿ ಬೆಳೆಯುತ್ತಾರೆ? ಗಂಗಾ ನದಿ ಬಯಲಿನಲ್ಲಿ ಪ್ರಮುಖವಾಗಿ ಬೆಳೆಯುತ್ತಾರೆ. ಫಸ್ಟ್ ಸೆಣಬು ಯಾವ ಭಾಗದಿಂದ ಪಡೆಯುತ್ತಾರೆ? ಸೆಣಬಿಗೆ ಏನಂತೀವಿ ಅಂದರೆ ಜೂಟ್. ಹಾಗಾದರೆ ಸೆಣಬನ್ನು ಯಾವ ಭಾಗದಿಂದ ಪಡೆಯಲಾಗುತ್ತದೆ? ಕಾಂಡ. ಸೆಣಬಿನ ಉತ್ಪಾದನೆಗೆ ಏನೆಂದು ಕರೆಯುತ್ತಾರೆ ಅಂದರೆ ಚಿನ್ನದ ನಾರು ಎಳೆ ಎಂದು ಕರೆಯುತ್ತಾರೆ. ಗೋಲ್ಡನ್ ಫೈಬರ್ ರೆವಲ್ಯೂಷನ್, ಚಿನ್ನದ ನಾರು ಎಳೆ. ಇನ್ನು ಭಾರತದಲ್ಲಿ ಮೊದಲ ಸೆಣಬಿನ ಕಾರ್ಖಾನೆ ಎಲ್ಲಿ ಸ್ಥಾಪನೆಯಾಯಿತು ಅಂದರೆ ರಿಶ್ರಾ. 1882 ರಿಶ್ರಾದಲ್ಲಿ ಮೊದಲ ಏನಂದ್ರೆ ಪಶ್ಚಿಮ ಬಂಗಾಳದ ರಿಶ್ರಾದಲ್ಲಿ ಸ್ಥಾಪನೆ. ಸೆಣಬನ್ನು ಆ ಗಿಡದ ಯಾವ ಭಾಗದಿಂದ ಪಡೆಯುತ್ತೇವೆ? ಕಾಂಡ. ಭಾರತದಲ್ಲಿ ಅತಿ ಹೆಚ್ಚು ಸೆಣಬು ಬೆಳೆಯುವ ರಾಜ್ಯಗಳು: 1 ಪಶ್ಚಿಮ ಬಂಗಾಳ, 2ನೇದು ಬಿಹಾರ್. ಬಾಂಗ್ಲಾದೇಶ ಇದಕ್ಕೆ ಪ್ರಸಿದ್ಧಿಯಾಗಿದೆ, ಸೆಣಬಿಗೆ ಪ್ರಸಿದ್ಧಿಯಾಗಿದೆ. ಇದು ಎಷ್ಟು ಅದಕ್ಕೆ ಕಾನ್ಸೆಪ್ಟ್. ಈ ಕೆಳಗಿನ ಯಾವ ವಸ್ತು ಒಣಗಿದ ನಂತರ ನಿರುಪಯುಕ್ತವಾಗುತ್ತದೆ? ಸೆಣಬು. ಹಸಿ ಇದ್ದಕರೆ ನೆನೆಯಿಟ್ಟು ಬಡ್ಕೊಂಡ್ರೆ ಅದು ನಾರು ಸಿಗ್ತದೆ, ಫೈಬರ್. ಅದು ಒಣಗದ ಬಳಕ ನೆನೆಯಿಟ್ರೆ ಏನೂ ಸಿಗಲ್ಲ. ಅಂದರೆ ಇದರ ಅರ್ಥ ಒಣಗದ ಬಳಕ ಇದು ವೇಸ್ಟ್ ಆಗ್ತದೆ ಅಂದಂಗ್ರಿ. ಈ ಕ್ವಶನ್ SSCಗೆ ಕೇಳಿದ್ದು. ಗಂಗಾ ನದಿಗೆ
ಇದಕ್ಕೆ ಗಂಗಾ ನದಿಗೆ ಅಲ್ಲಿ ಏನಂತಾರೆ ಅಂದ್ರೆ ಹೂಗ್ಲಿ ಅಂಥೇಳಿನೂ ಕರೀತಾರೆ, ಇದು ಒಂದು ಗೊತ್ತಿರಬೇಕು. ಮಹಾನದಿ ಎಲ್ಲಿ ಹರಿತದ? ಒಡಿಸ್ಸಾ. ಹಾಗಾದರೆ ಬ್ರಹ್ಮಪುತ್ರ ಎಲ್ಲಿ? ಅಸ್ಸಾಂ. ಗೋದಾವರಿ ಎಲ್ಲಿ? ಮಹಾರಾಷ್ಟ್ರ, ತೆಲಂಗಾಣ, ಈ ಕಡೆ ಆಂಧ್ರ ಪ್ರದೇಶದೊಳಗೆ. ಹಾಗಾಗಿ ಪಶ್ಚಿಮ ಬಂಗಾಳ ಬರಬೇಕಂದ್ರೆ ಇಲ್ಲಿ. ಈ ಗಂಗಾ ನದಿ ಬಯಲಿನಲ್ಲಿನೇ ಯಾಕೆ ಸೆಣಬು ಬೆಳೆಯುತ್ತಾರೆ? ಅದಕ್ಕೆ ಸೂಕ್ತವಾದ ವಾಯುಗುಣ ಅಲ್ಲೇ ಸಿಗ್ತದೆ, ಅದಕ್ಕೆ ಅಲ್ಲೇ ಬೆಳೀತಾರೆ. ದ ಗುಡ್ ಕ್ಲೈಮೆಟಿಕಲ್ ಕಂಡೀಷನ್ಸ್ ಆರ್ ದೇಯರ್ ಅಂತ ಹೇಳ್ತೇವೆ. ಅಂದ್ರೆ ಅಲ್ಲಿ ಅದಕ್ಕೆ ಬೇಕಾದ ಸೂಕ್ತ ವಾಯುಗುಣ ಸಿಗುವುದರಿಂದ ಗಂಗಾ ನದಿ ಬಯಲಿನಲ್ಲಿ ಪ್ರದೇಶದಲ್ಲಿ ಬೆಳೆಯುತ್ತಾರೆ. ಮಲ್ಪೆ ಬಂದರು ಇದಕ್ಕೆ ಪ್ರಸಿದ್ಧಿಯಾಗಿದೆ. ಮಲ್ಪೆ ಅಂದ ತಕ್ಷಣ ಪಟ್ನೆ ಬಂದರು ಅಂತೇಳಿ ಬಾಯಿಗೆ ಬರಬೇಕು. ಎಲ್ಲಿ ಬರ್ತದೆ ಅಂತ ಕೇಳಿದ್ರೆ ಉಡುಪಿ. PSI ಒಂದು ಕ್ವಶನ್ ಕೇಳಿದ್ರು, ಸಂತ ಮೇರಿ ದ್ವೀಪಗಳು ಎಲ್ಲಿವೆ ಅಂತ ಕೇಳಿದ್ರು ಅಂದ್ರೆ ಏನು ಹೇಳೋರು? ಇದನ್ನು ಉಡುಪಿನೇ. ಏನ್ ಕಾಫಿ ಕೃಷಿಗೆ ಪ್ರಸಿದ್ಧಿಯಾಗಿರುವುದು ಯಾವುದು? ಚಿಕ್ಕಮಗಳೂರು, ಬಾಬಾ ಬುಡನ್ಗಿರಿ. ಚಿಕ್ಕಮಗಳೂರು, ಬಾಬಾ ಬುಡನ್ಗಿರಿ ಅನ್ನೋದು ಕಾಫಿ ಫೇಮಸ್ಸ, ಕೊಡಗುನು ಫೇಮಸ್ಸ. ಅಡಿಕೆಗೆ ಯಾವುದು ಫೇಮಸ್ ಅಂದ್ರೆ ಶಿವಮೊಗ್ಗ. ಶಿವಮೊಗ್ಗ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ವಿಶ್ವೇಶ್ವರಯ್ಯ ಐರನ್ ಸ್ಟೀಲ್ ಲಿಮಿಟೆಡ್. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಎಲ್ಲಿದೆ ಅಂತ ಕೇಳ್ತಾರೆ? ಭದ್ರಾವತಿಯಲ್ಲಿ ಇದೆ. ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ತಾರೆ? 1923. ಕರ್ನಾಟಕದ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾವುದು? VISL. ಈ ಕೆಳಗಿನ ಯಾವ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯು ಕಲ್ಲಿದ್ದಲಿನ ನಿಕ್ಷೇಪದ ಸಮೀಪದಲ್ಲಿ ಇಲ್ಲ ಅಂತ ಕೇಳ್ತಾರ? ಇದೇ ಆನ್ಸರ್ ಹೇಳೋದು. ಇದರ ಪಕ್ಕದಾಗ ಎಲ್ಲಿ ಕಲ್ಲಿದ್ದಲನೇ ಇಲ್ಲ. ಹಾಗಾಗಿ ಅಂದ್ರೆ 1923 ಭದ್ರಾವತಿ. ಭದ್ರಾವತಿ ಎಲ್ಲಿದೆ? ತುಂಗಭದ್ರಾ ನದಿಯ ದಡದಲ್ಲಿ ಇದೆ. ಅದು ಎಲ್ಲದ ಕೇಳಿದ್ರು ಅಂದ್ರೆ ಶಿವಮೊಗ್ಗ ಅಂತೇಳಿ ಹೇಳ್ಬೇಕ್ರಿ ತಾವು. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಲಾಂಛನದಲ್ಲಿರುವ ಪಕ್ಷಿ ಯಾವುದು? ಹದ್ದು ಎನ್ನುವುದು ಅಮೇರಿಕಾ ದೇಶದ ಪಕ್ಷಿಯಾಗಿದೆ. ರಣಹದ್ದು. ಗಂಡ ಬೇರುಂಡ ಇದು ಕಾಲ್ಪನಿಕ ಪಕ್ಷಿಯಾಗಿದೆ, 2 ತಲೆದು. ಹಾಗಾಗಿ ಏನಂತಂದ್ರೆ ಇದು ಮೊದಲು ಯಾರ ಪಕ್ಷಿಯಾಗಿತ್ತು ಅಂತ ಕೇಳ್ತಾರೆ? ಮೈಸೂರಿನ ಫಸ್ಟ್ ಮೈಸೂರು ಒಡೆಯರು, ಆಮ್ಯಾಗ ಕೆಳದಿ ನಾಯಕರು. ಇವ್ರದ್ದು ಇತ್ತು ಕೆಳದಿ ನಾಯಕರು. KSRTCದೂ ಇದೆ. ಹಾಗಾದರೆ ಕರ್ನಾಟಕ ರಾಜ್ಯ ಲಾಂಛನದಲ್ಲಿರುವ ಪಕ್ಷಿಯಾಗಿದೆ, ಇದು ಗೊತ್ತಿರಬೇಕು. ಆದರೆ ಇದೇ ರೀತಿ SSC ಕ್ವಶನ್ ಕೇಳಿದರು. ಏನು ಅಂದ್ರೆ ಹಾರ್ನ್ ಬಿಲ್ ಪಕ್ಷಿ ಈ ರಾಜ್ಯಕ್ಕೆ ಸಂಬಂಧಿಸಿದೆ. ಹಾರ್ನ್ ಬಿಲ್ ಪಕ್ಷಿ ಯಾವ ರಾಜ್ಯದ್ದು ಅಂತ ಕೇಳ್ತಾರ? ಒಂದು ಅರುಣಾಚಲ ಪ್ರದೇಶಕ್ಕೆ ಇದೆ ಅದ ರೀ. ಅರುಣಾಚಲ ಪ್ರದೇಶ ರಾಜ್ಯದ ಪಕ್ಷಿ ಯಾವುದು ಅಂದ್ರೆ ಇದೆ ಹೇಳ್ಬೇಕು, ಹಾರ್ನ್ ಬಿಲ್. ಏನೋ ಒಂದು ಕೇರಳ ರಾಜ್ಯದ ರಾಜ್ಯ ಪಕ್ಷಿನೂ ಇದೆ ಅದ. ನೀವು ಎಕ್ಸಾಮ್ದ ಪಟ್ನೆ ಏನು ತಪ್ಪು ಮಾಡ್ತೀರಿ ಅಂದ್ರೆ ಹಾರ್ನ್ ಬಿಲ್ ಫೆಸ್ಟಿವಲ್ ಬೇರೆ, ಹಾರ್ನ್ ಬಿಲ್ ಪಕ್ಷಿ ಬೇರೆ. ಹಾಗಾದರೆ ಹಾರ್ನ್ ಬಿಲ್ ಫೆಸ್ಟಿವಲ್ ಇದು ನಾಗಾಲ್ಯಾಂಡ್ ರಾಜ್ಯಕ್ಕೆ ಸಂಬಂಧಿಸಿದೆ. ನಾಗಾಲ್ಯಾಂಡ್. ಫೆಸ್ಟಿವಲ್ ಬೇರೆ, ಪಕ್ಷಿ ಬೇರೆ. ಇಲ್ಲಿ ಸ್ವಲ್ಪ ಕರ್ನಾಟಕದ ಜೈವಿಕ ಪಕ್ಷಿ ಯಾವುದು? ಕರ್ನಾಟಕದ ಜೈವಿಕ ಪಕ್ಷಿ ಕೋಡು ಕೊಕ್ಕು, ಇದು ಹೇಳ್ತೇವೆ. ಕರ್ನಾಟಕದ ಜೈವಿಕ ಪ್ರಾಣಿ ಯಾವುದು ಅಂತ ಕೇಳ್ತಾರ? ಕಾಡು ಪಾಪ. ಕಾಡು ಪಾಪ, ಇದು ಆನ್ಸರ್ ಕೊಡ್ಬೇಕು ತಾವು. ನೆಕ್ಸ್ಟ್, ಸರಕು ಮತ್ತು ಸೇವಾ ತೆರಿಗೆಯನ್ನು ಭಾರತದ ಯಾವ ಸಂಸ್ಥೆಯು ನಿರ್ಧರಿಸುತ್ತದೆ? ಫಸ್ಟ್ ಇವಕ್ಕೆ ವಿಸ್ತೃತ ರೂಪ ಗೊತ್ತಿರಲಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI. 1900 ಅಂದ್ರೆ 35. ಯಾವ ಸ್ಥಾಪನೆ ಅಂದರೆ ಏಪ್ರಿಲ್ ಎಷ್ಟನೇ ತಾರೀಕು ಅಂದ್ರೆ 1. ಇದು ನಮ್ಮನ್ನು ನೆನಪಿರಬೇಕು. ಹಾಗಾದರೆ ನೀತಿ ಆಯೋಗ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಟ್ರಾನ್ಸ್ಫಾರ್ಮಿಂಗ್. ನೀತಿ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇಷ್ಟೇ ಹೇಳಿದ್ರೆ FDI ಆಗ್ತೈತ್ರಿ. ವಿಸ್ತೃತ ರೂಪ ಕೇಳಿದ್ದೀನಿ FDI ಅಕ್ಕ. ಹಾಗಾದರೆ ಇದು ಏನದಂದ್ರೆ ನೀತಿ ಆಯೋಗ ಇದು ಸ್ಥಾಪನೆ ಆಗ್ಯದ.
ಇನ್ನು ಜಿ ಎಸ್ ಟಿ ಮಂಡಳಿ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಕೌನ್ಸಿಲ್, ಗೂಡ್ಸ್ ಆ್ಯಂಡ್ ಸರ್ವಿಸ್ ಕೌನ್ಸಿಲ್, ಇದು ಹೇಳ್ತೇವೆ ನಾವು. ಇದಕ್ಕೆ ಯಾರು ಚೇರ್ಮನ್ ಇರ್ತಾರ ಕೇಳ್ತಾರೆ. ಪರಿಷತ್ತು ಅಥವಾ ಮಂಡಳಿಗೆ ಭಾರತದ ಹಣಕಾಸು ಮಂತ್ರಿಗಳು ಇದರ ಚೇರ್ಮನ್ನರು, ಹಣಕಾಸು ಮಂತ್ರಿ. ಹಾಗಾದರೆ ಏನದಂದ್ರೆ ಜಿ ಎಸ್ ಟಿ ಇದು ಎಂಥ ಟ್ಯಾಕ್ಸ? ಇಂಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಅಂದರೆ ಪರೋಕ್ಷ ತೆರಿಗೆಯಾಗಿದೆ. ನಾವು ಏನಾದ್ರು ವಸ್ತುಗಳು ತೊಗೊಂಡು ಬಳಕ ವಸ್ತುವಿನ ಮೇಲೆ ಟ್ಯಾಕ್ಸ್ ಕೊಟ್ಟಿರ್ತೇವೆ, ಅದಕ್ಕೆ ಪರೋಕ್ಷ ತೆರಿಗೆಯಾಗಿದೆ. ಒಂದು ಪೆನ್ ತೊಗೊಂಡಿವಿ, ಈ ಪೆನ್ನಿನ ಮ್ಯಾಗೂ ಟ್ಯಾಕ್ಸ್ ಕಟ್ಟಿರ್ತೀವಿ ಗೊತ್ತಿರಲಾರ್ದೆ. 10 ರೂಪಾಯಿ ಪೆನ್ನ, 2 ರೂಪಾಯಿ ಟ್ಯಾಕ್ಸ, 12 ರೂಪಾಯಿ ಆಗಿರ್ತಲ್ಲ, ಇದು ಪರೋಕ್ಷ ತೆರಿಗೆ ಆಗ್ತದೆ. ನೆಕ್ಸ್ಟ್ ಅಂದರೆ ಇದರ ಅರ್ಥ ಏನಂದ್ರೆ ಜಿ ಎಸ್ ಟಿ ಮಂಡಳಿ ಏನು ಮಾಡ್ತದೆ ಅಂದ್ರೆ ಭಾರತದಲ್ಲಿ ಅಂದರೆ ಜಿ ಎಸ್ ಟಿಯನ್ನು ನಿರ್ಧಾರ ಮಾಡ್ತದೆ. ಇವುಗಳಲ್ಲಿ ಯಾವುದು ನಿಜವಾಗಿದೆ? ಬೌದ್ಧ ಧರ್ಮದ ಸ್ಥಾಪಕರು ಯಾರು? ಗೌತಮ ಬುದ್ಧ, ಲೈಟ್ ಆಫ್ ಏಷ್ಯಾ ಅಂಥೇಳಿ ಕರೀತಾರೆ ಅವ್ರಿಗೆ. ಲೈಟ್ ಆಫ್ ಏಷ್ಯಾ ಇದು ನಾವು ಹೇಳಬೇಕು. ಹಾಗಾದರೆ ಜೈನ ಧರ್ಮದಲ್ಲಿ ಎಷ್ಟು ಜನ ತೀರ್ಥಂಕರು ಬರ್ತಾರೆ? 24. ಇದು ಕರೆಕ್ಟ್. ಹಾಗಾದರೆ 1ನೇ ತೀರ್ಥಂಕರ ಯಾರು? ಋಷಭನಾಥ. ಋಷಭನಾಥ. ಇವನಿಗೆ ಇನ್ನೊಂದು ಹೆಸರು ಏನು? ಆದಿನಾಥ. ಎಲ್ಲಿ ಇದ್ದರು ಇವರು? ಅಯೋಧ್ಯ. ಅಯೋಧ್ಯನೇ ಈಗೆಲ್ಲದ ಉತ್ತರ ಪ್ರದೇಶ. ಯಾವ ನದಿಯ ದಡದಲ್ಲಿ ಅದರಿ? ಶರಾಯು ನದಿಯ ದಡದಲ್ಲಿ ಇದೆ. ಎಷ್ಟು? ಹಾಗಾದರೆ ವೃಷಭನಾಥನಿಗೆ 2 ಜನ ಪತ್ನಿಯರು, ಸುನಂದ ಮತ್ತು ಸುಮಂಗಲ. ಆಯ್ತರೆ. ಹಾಗಾದರೆ ಇವರು ಜೈನ ಧರ್ಮಕ್ಕೆ 4 ಆರ್ಯ ಸತ್ಯಗಳನ್ನು ಹೇಳಿದ್ರು. 5ನೇದು ಬ್ರಹ್ಮಚರ್ಯ ಆಚರಣೆ ಹೇಳಿದ್ದೆ ಯಾರು ಅಂತ ಕೇಳಿದ್ರಂದ್ರೆ ಮಹಾವೀರ ಹೇಳ್ಯಾರ. ಅದು UPSC ಪ್ರಿಲಿಮ್ಸ್. ಇಲ್ಲಿ ನಮಗೆ ಕಾನ್ಸೆಪ್ಟ್ ಏನದ ನೋಡಿ. ಬೌದ್ಧ ಧರ್ಮದ ಗೌತಮ ಬುದ್ಧ ಕರೆಕ್ಟ್ ಆಯಿತು. ಜೈನ ಧರ್ಮ ಸ್ಥಾಪಕರು ಅಥವಾ ಜೈನ ಧರ್ಮದ ಮೊದಲನೇ ತೀರ್ಥಂಕರ ಯಾರು ಅಂದ್ರೆ ಋಷಭನಾಥ. ಹೂ ಈಸ್ ದ ಫೌಂಡರ್ ಆಫ್ ಜೈನಿಸಮ್ ಅಂತ ಕೇಳ್ತಾರೆ. ಹಾಗಾಗಿ ನಾವು ಆ್ಯಕ್ಚುಲಿ ಅನ್ನೋದು ಇವನ ಹೆಸರೇ ಹೇಳ್ಬೇಕು. ಇವರು 24 ಏನದಂದ್ರೆ ತೀರ್ಥಂಕರಲ್ಲಿ ಒಬ್ಬರು. ಅದಕ್ಕೆ ಮಹಾವೀರರಿಗೆ ಏನಂತಾರಂದ್ರೆ ದ ಎನಾರ್ಮಸ್ ಫೌಂಡರ್ ಆಫ್ ಜೈನಿಸಮ್. ಅಂದರೆ ಜೈನ ಧರ್ಮಕ್ಕೆ ಒಂದು ವಿಶೇಷವಾದಂತಹ ಶಕ್ತಿ ಅಥವಾ ಬೆಳಕನ್ನು ನೀಡಿದರು. ಯಾರೀ? ಮಹಾವೀರವರು. ಅದಕ್ಕೆ ಇಲ್ಲಿ ನಮಗೆ ಏನಂದ್ರೆ ಆನ್ಸರ್ ಬೌದ್ಧ ಧರ್ಮದ ಸ್ಥಾಪಕರು ಯಾರು ಅಂದ್ರೆ ಗೌತಮ ಬುದ್ಧ. ಜೈನ ಧರ್ಮದ ಸ್ಥಾಪಕರು ಅಂದಕ್ಕೆ ವೃಷಭನಾಥ, ಆದಿನಾಥನೇ ತೋತೀವಿ ನಾವು. ನೆಕ್ಸ್ಟ್ ಇವರ ಪವಿತ್ರ ಪುಸ್ತಕಗಳು ಯಾವುವು? ತ್ರಿಪೀಠಿಕ. ತ್ರಿಪೀಠಿಕ. ಇವರು ಯಾವ? 12 ಅಂಗಗಳು. 12 ಅಂಗಗಳು. ಇದು ಗೊತ್ತಿರಬೇಕು. ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ತನಿಯಾಗಿದೆ? ಎಮು ಇದು ಹಾರಲಾರದ ಪಕ್ಷಿ. ಹಾಗಾದರೆ ಎಲ್ಲದ ಅಂತ ಕೇಳ್ತಾರ? ಆಸ್ಟ್ರೇಲಿಯಾದೊಳಗದ ರೀ. ಎಲ್ಲದರಿ ಇದು? ಆಸ್ಟ್ರೇಲಿಯಾ. ಹಾಗಾದರೆ ವೇಲ್ ತಿಮಿಂಗಲ ಇದು ಎಲ್ಲದ? ಶಾಂತ ಮಹಾಸಾಗರದಲ್ಲಿ ಇದೆ. ಮಹಾಸಾಗರ ಪೆಸಿಫಿಕ್ ಓಷಿಯನ್. ಹಾಗಾಗಿ ಇದು ಒಂದು ಏನು ಅಂದ್ರೆ ಸಸ್ತನಿ. ಮಗುವಿಗೆ ಜನ್ಮ ಕೊಟ್ಟು ಹಾಲನ್ನು ಉಣಿಸುತ್ತದೆ. ಲಾರ್ಜೆಸ್ಟ್ ಎನಿಮಲ್ ಅಂತೇಳಿ ಅಂತೀವಿ, ಲಾರ್ಜೆಸ್ಟ್ ಮ್ಯಾಮಲ್ನು ಅಂತೀವಿ. ಡೈನೋಸಾರ ಇದು ಒಂದು ರೆಪ್ಟೈಲ್. ರೆಪ್ಟೈಲ್ ಅಂದ್ರೆ ಉದ್ದವಾದ ದೇಹ ಹೊಂದಿರುವ ಜೀವಿ. ಇದಕ್ಕೆ ಸರೀಸೃಪ ಅಂತಾರ. ಸರೀಸೃಪ. ಇದು ಸುಮಾರು 65 ಮಿಲಿಯನ್ ವರ್ಷಗಳ ಹಿಂದೆ ನಶಿಸಿ ಹೋಗಿದೆ. ಶಾರ್ಕ್ ಇದು ಒಂದು ಮೀನಿನ ಪ್ರಕಾರಗಳು. ಅದಕ್ಕೆ ಆನ್ಸರ್ ಯಾವುದು ಹೇಳಬೇಕಂದ್ರೆ ತಿಮಿಂಗಲ. ಆಪ್ಟಿಕಲ್ ಫೈಬರ್ಸ್ ದ್ಯುತಿ ನಾರುಗಳು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ? ಡಾಪ್ಲರ್ನ ಪರಿಣಾಮ ಎದಕ್ಕೆ ಸಂಬಂಧದ? ಶಬ್ದಕ್ಕೆ ಸಂಬಂಧದ. ಸಮೀಪ ಬಂದ್ರೆ ಭಾಳ ಶಬ್ದ ಕೇಳಿಸ್ತದೆ, ದೂರ ಹೋದ್ರೆ ಕಡಿಮೆ ಶಬ್ದ ಕೇಳಿಸ್ತದೆ. ಈ ಆ್ಯಂಬುಲೆನ್ಸ್ ಮ್ಯಾಗ ಇರ್ತದಲ್ರಿ ಲೈಟ್, ಇದು ಸೌಂಡ್ ಮಾಡ್ತಲ್ಲ ಆ್ಯಂಬುಲೆನ್ಸ್ ಅದ್ರಿ ಅದು.
ಸಮೀಪ ಬಂದಕ್ರ ಆವೃತ್ತಿ ಅಂದ್ರೆ ಫ್ರೀಕ್ವೆನ್ಸಿಗಳು ಹೆಚ್ಚಿಗೆ ಇರ್ತಾವ, ವೇವ್ಲೆಂತ್ ಕಡಿಮೆ ಇರ್ತವೆ. ಅಂದ್ರೆ ಸಮೀಪ ಬಂದಾಗ ಆವೃತ್ತಿ ಹೆಚ್ಚಿಗೆ ಇರ್ತಾವೆ, ದೂರ ಹೋದಕ್ರೆ ಕಡಿಮೆ ಆವೃತ್ತಿ ಇರ್ತದೆ. ಇದು ಡಾಪ್ಲರನ ಪರಿಣಾಮ. ಹಾಗಾದರೆ ವಿವರ್ತನೆ ಸಿ ಡಿ ಕ್ಯಾಸೆಟ್ ಹೊಳೆಯುವುದು. ಹಾಗಾದರೆ ಒಟ್ಟು ಆಂತರಿಕ ಪ್ರತಿಫಲನ ಆಪ್ಟಿಕಲ್ ಫೈಬರ್ಗಳು ಕಾರ್ಯನಿರ್ವಹಿಸುವುದು. ರಾಮನನ ಪರಿಣಾಮ ಬೆಳಕಿನ ಚದುರುವಿಕೆ. ಅದಕ್ಕದ ಬೆಳಕಿನ ಚದುರುವಿಕೆ. ಬೆಳಕಿನ ಚದುರುವಿಕೆ ಅಂದರೆ ಸೂರ್ಯ ಹುಟ್ಟಕರ ಸೂರ್ಯ ಮುಳುಗಕರ ಕೆಂಪು ಕಾಣಿಸ್ತಾನ, ಬೆಳಕಿನ ಚದುರುವಿಕೆ. ಆಕಾಶ ನೀಲಿಯಾಗಿ ಕಾಣಿಸುತ್ತದೆ, ಬೆಳಕಿನ ಚದುರುವಿಕೆ. ಸಮುದ್ರ ನೀಲಿಯಾಗಿ ಕಾಣಿಸುತ್ತದೆ, ಬೆಳಕಿನ ಚದುರುವಿಕೆ. ಒಟ್ಟು ಆಂತರಿಕ ಪ್ರತಿಫಲನಕ್ಕೆ ಉದಾಹರಣೆಯಿಂದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್. ಬೆಳಕು ಹೆಚ್ಚು ಸಾಂದ್ರ. ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸಿದಾಗ ಮಾತ್ರ ಒಟ್ಟು ಆಂತರಿಕ ಪ್ರತಿಫಲನ ಉಂಟಾಗುತ್ತದೆ. ಎಕ್ಸಾಂಪಲ್, ವಜ್ರ ಹೊಳೆಯುವುದು, ಆಪ್ಟಿಕಲ್ ಫೈಬರ್ಗಳು, ಸೈಕಲ್ ಹಿಂಭಾಗದಲ್ಲಿ ಇರುವಂಥ ಪ್ರತಿಫಲಕಗಳು, ಮರುಭೂಮಿಯಲ್ಲಿ ಬಿಸಿಲು ಕುದುರೆ ಅಥವಾ ಓಯಾಸಿಸ್ಗಳು ಏನ್ರಿ, ಇವೆಲ್ಲ ಯಾವ ತತ್ವದ ಮೇಲೆ ಅಂದ್ರೆ ಒಟ್ಟು ಆಂತರಿಕ ಪ್ರತಿಫಲನ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಚಾಲುಕ್ಯರ ಸಾಮ್ರಾಜ್ಯದ ಕಾಲದಲ್ಲಿ ಪಟ್ಟದ ಕಲ್ಲು ದೇವಾಲಯಗಳನ್ನು ಇದರಿಂದ ಕಟ್ಟಲಾಗಿದೆ. ರೆಡ್ ಸ್ಯಾಂಡ್ ಸ್ಟೋನ್, ಕೆಂಪು ಮರಳುಗಲ್ಲಿನದಿಂದ. ಮೊದಲ ಪಟ್ಟದ ಕಲ್ಲು ಎಲ್ಲಿದೆ? ಇದಕ್ಕೆ ಹಳೆಯ ಹೆಸರು ಕಿಸುಓಳಲ್. ಹಾಗಾದರೆ ಯಾವ ರಾಜ್ಯದಲ್ಲಿ, ಯಾವ ಜಿಲ್ಲಾದೊಳಗದ? ಬಾಗಲಕೋಟೆ ಜಿಲ್ಲಾ. ಯಾವ ನದಿ ಹರಿತದ ಅಂತ ಕೇಳಿದ್ರಂದ್ರೆ ಮಲಪ್ರಭಾ ನದಿ ಹರಿಯುತ್ತದೆ. ಇಲ್ಲಿ ಪಟ್ಟದ ಕಲ್ಲು ಯಾವಾಗ ವಿಶ್ವ ಪರಂಪರಾ ಪಟ್ಟಿಗೆ ಸೇರಿತು? 1987. ಪಟ್ಟದ ಕಲ್ಲಿನಲ್ಲಿ ಯಾರು ದೇವಾಲಯಗಳು ಕಟ್ಟ್ಯಾರ? ಲೋಕೇಶ್ವರಿ ಮತ್ತು ತ್ರೈಲೋಕೇಶ್ವರಿ. ಲೋಕೇಶ್ವರಿ ಮತ್ತು ತ್ರೈಲೋಕೇಶ್ವರಿ ಅಂತೇಳಿ ಇಬ್ಬರು ಕಟ್ಟ್ಯಾರ. ಲೋಕೇಶ್ವರಿ. ಹಾಗಾದರೆ ಇವ್ರು ಕಟ್ಟಿರುವ ದೇವಾಲಯ ವೀರು. ವೀರು ಅಂದರೆ ಏನು? ವಿರೂಪಾಕ್ಷ ದೇವಾಲಯ. ಇವ್ರು ಕಟ್ಟಿದ್ದು ಮಲ್ಲಿಕಾರ್ಜುನ ದೇವಾಲಯ. ಇವರು ಯಾಕೆ ಈ ಗುಡಿಗಳನ್ನು ಕಟ್ಟಿದ್ರು ಅಂದರೆ ಇವ್ರದ್ದು ಅಂದರೆ ಈ ರಾಣಿಯರ ಪತಿಯಾಗಿರುವಂಥ ರಾಜ ಯಾರು ಅಂದರೆ ಎರಡನೆಯ ವಿಕ್ರಮಾದಿತ್ಯ. ಕಲ್ಯಾಣಿ ಚಾಲುಕ್ಯರ ಎರಡನೆಯ ವಿಕ್ರಮಾದಿತ್ಯ ಪಲ್ಲವರನ್ನು 3 ಬಾರಿ ಸೋಲಿಸಿರುತ್ತಾನೆ. 3 ಬಾರಿ ಯಾರಿಗೆ ಸೋಲಿಸನಂದ್ರೆ ಪಲ್ಲವರಿಗೆ. ಅದರ ನೆನಪಿಗಾಗಿ ಕಟ್ಟಿಸಿದರು. ಇದು ಹೇಳಬೇಕು ನಾವು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ? ಬೆಳಕು ಶಬ್ದಕ್ಕಿಂತ ವೇಗದಲ್ಲಿ ಚಲಿಸುತ್ತದೆ. ಅದಕ್ಕೆ ಏನದಂದ್ರೆ ನಮಗೆ ಮಿಂಚು ಕಾಣಿಸಿದ ನಂತರ ಗುಡುಗು ಶಬ್ದ ಕೇಳಿಸುತ್ತದೆ. ಎಕ್ಸಾಂಪಲ್ ನೋಡಿ, ಬೆಳಕು, ಮಿಂಚು. ಹಾಗಾದರೆ ಗುಡುಗು ಶಬ್ದ. ಗುಡುಗು ಇದು ಒಂದು ಏನ್ರಿದು? ಶಬ್ದ, ಸೌಂಡ್. ಬೆಳಕಿನ ವೇಗ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗವಾಗಿದೆ. ಅಪ್ರಾಕ್ಸಿಮೇಟ್ಲಿ ಕಿಲೋಮೀಟರ್ ಪರ್ ಸೆಕೆಂಡ್. ಇದು ಎಷ್ಟು ಅಂದ್ರೆ 330 ಮೀಟರ್ ಪರ್ ಸೆಕೆಂಡ್ ಅದ. ಹಾಗಾದರೆ ಯಾವ ಸ್ಪೀಡ್ ಅದನ್ನು? ಬೆಳಕು ಶಬ್ದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತದೆ. ಆದ್ದರಿಂದ ಮಿಂಚು ಕಾಣಿಸಿದ ನಂತರ ನಮಗೆ ಗುಡುಗಿನ ಶಬ್ದ ಕೇಳಿಸುತ್ತದೆ. ಬೆಳಕು ನಿರ್ವಾತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ. ಇದು ತಪ್ಪಾಗಿದೆ. ಬೆಳಕು ನಿರ್ವಾತದಲ್ಲಿನೇ ವೇಗವಾಗಿ ಚಲಿಸುತ್ತದೆ. ನಿರ್ವಾತದಲ್ಲಿ ಏನು ಚಲಿಸುವುದಿಲ್ಲ? ಶಬ್ದ ಚಲಿಸುವುದಿಲ್ಲ. ಶಬ್ದ ಚಲಿಸುವುದಿಲ್ಲ. ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಯಾಕೆ ಸರಳ ರೇಖೆಯಲ್ಲಿ ಅಂದರೆ ಇಟ್ ಈಸ್ ಏನು ಅಂದರೆ ಟ್ರಾನ್ಸ್ವರ್ಸ್ ವೇವ್ಸ್, ಅಡ್ಡ ಅಲೆಗಳು ಆಗಿವೆ. ಇವೆಲ್ಲ ಮುಂದೆ ಹೋಗಿ ಹಿಂಗೆ ಒಂದೇ ಮಾಡಕ್ಕೆ ಹೌದು. ಹಾಗಾದರೆ ಇವು ಏನಾಗುತ್ತವೆ ಅಂದರೆ ಧ್ರುವೀಕರಣಗೊಳ್ಳುತ್ತವೆ. ಶಬ್ದದ ಅಲೆಗಳು ಲಾಂಜಿಟ್ಯೂಡ್ನಲ್ ವೇವ್ಸ್. ಹಾಗಾದರೆ ಲಾಂಜಿಟ್ಯೂಡ್ನಲ್ ಅಂದರೆ ನೀಳ ಅಲೆಗಳು. ಇವು ಏನಾಗುವುದಿಲ್ಲ ಅಂದರೆ ಧ್ರುವೀಕರಣಗೊಳ್ಳುವುದಿಲ್ಲ. ಧ್ರುವೀಕರಣಗೊಳ್ಳುವುದು. ದೀಸ್ ಆರ್ ದಿ ಪೊಲರೈಸ್ಡ್. ಅವು ಏನದವು ಅಂದ್ರೆ ಪೊಲರೈಸೇಷನ್ ಆಗಲ್ಲ. ಇದು ಹೇಳಬೇಕು. ಎಲ್ಲರಿಗೂ ಧನ್ಯವಾದಗಳು.